ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಾಯಿಂಟ್ ನಂಬರ್ 9, ಪಾಯಿಂಟ್ ನಂಬರ್ 10, ಪಾಯಿಂಟ್ ನಂಬರ್ 11ರಲ್ಲಿ ಶೋಧ ಕಾರ್ಯ ಆರಂಭವಾಗುತ್ತೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶೋಧ ಕಾರ್ಯ ಆರಂಭವಾಗುತ್ತೆ. ನಿನ್ನೆ 7ನೇ ಪಾಯಿಂಟ್ನಲ್ಲಿ ಒಂದು ಕರ್ಚೀಫ್ ಮಾತ್ರ ಸಿಕ್ಕಿತ್ತು. 8ನೇ ಪಾಯಿಂಟ್ನಲ್ಲಿ ಯಾವುದೇ ಅವಶೇಷ ಅಥವಾ ಇನ್ನಿತರ ಯಾವುದೇ ವಸ್ತುಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಇವತ್ತು ದೂರುದಾರನನ್ನು ಕರೆತಂದು ಶೋಧ ಕಾರ್ಯ ಆರಂಭ ಮಾಡಲಾಗುತ್ತೆ. ನದಿ ಪಕ್ಕದಲ್ಲಿ ಇರುವಂತಹ ಪಾಯಿಂಟ್ಗಳಿವೆಲ್ಲವೂ ಕೂಡ ನದಿ ಮತ್ತು ಹೆದ್ದಾರಿ ಏನಿದೆ ಆ ಹೆದ್ದಾರಿಯ ಪಕ್ಕದಲ್ಲಿ ಇರುವಂತಹ ಪಾಯಿಂಟ್ಗಳು ಪಾಯಿಂಟ್ ನಂಬರ್ 9, ಪಾಯಿಂಟ್ ನಂಬರ್ 10 ಮತ್ತು ಪಾಯಿಂಟ್ ನಂಬರ್ 11. ಇನ್ನು ಈ ಹಿಂದಿನ ಪಾಯಿಂಟ್ಗಳೇನಿತ್ತು ಅದನ್ನು ನಾವು ನೋಡಿದಾಗ ಎಲ್ಲವೂ ಕೂಡ ನೇತ್ರಾವತಿ ನದಿ ತಟದಲ್ಲಿ ಇತ್ತು. ನೇತ್ರಾವತಿ ನದಿ ದಡದಲ್ಲಿ ಇರೋ ಕಾರಣಕ್ಕಾಗಿ ಸಾಕಷ್ಟು ಗೊಂದಲ ಇಲ್ಲಿತ್ತು. ಯಾಕಂದರೆ ನದಿ ನೀರು ಹರಿದು ಬರುತ್ತೆ, ಪ್ರಾಕೃತಿಕ ವಿಕೋಪಗಳಾಗತ್ತೆ. ಇನ್ನು ನೀರು ಬಂದು ಸಾಕಷ್ಟು ಆ ಒಂದು ಜಾಗಗಳನ್ನು ಏನು ಗುರುತು ಮಾಡಿದರು, ಅಂದರೆ ಮೊದಲು ಆತ ಹೂಳೋದಕ್ಕಿಂತ ಮುಂಚೆ ನಂತರದಲ್ಲಿ ಇರುವಂತಹ ಜಾಗದ ಗುರುತೇನಿದೆ ಅದರಲ್ಲಿ ಆ ಜಗಜಾಂತರ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಒಂದು ಜಾಗದಲ್ಲಿ ಒಂದು ಬಾರಿ ನೀರು ಬಂದು ಹೋದರೆ, ನದಿ ನೀರೋ ಅಥವಾ ಕೆರೆ ನೀರೋ ಬಂದು ಏನೋ ಒಂದು ಪ್ರವಾಹದ ರೀತಿ ಉಂಟಾಗಿ ನೀರು ತುಂಬಿಟ್ಟು ಹೋದರೆ ನಂತರದಲ್ಲಿ ಅಲ್ಲಿ ಇರುವಂತಹ ಜಾಗದ ಚೆಹರೆ ಪಟ್ಟಿ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇತ್ತು. ನೀರಿತ್ತು, ಪ್ರಾಕೃತಿಕ ವಿಕೋಪಗಳಿತ್ತು. ಹೀಗಾಗಿ ಏನೋ ಒಂದು ಜಾಗದಲ್ಲಿ ಸಿಗಲಿಲ್ಲ ಅಂತ ಅಂದರೂ ಕೂಡ ಅದನ್ನು ಬಿಡಬಹುದಾಗಿತ್ತು. ಆದರೆ ಈಗ ಇರುವಂತಹ ಜಾಗಗಳೆಲ್ಲವೂ ಕೂಡ ಆ ನದಿ ತಟದಿಂದ ದೂರದಲ್ಲಿ ಹೆದ್ದಾರಿಯ ಪಕ್ಕದಲ್ಲಿ ಇರೋದರಿಂದಾಗಿ ಇಲ್ಲಿ ಕಳೆಬರ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ನಲ್ಲಿ ಒಂದೆಡೆ ಅನಾಮಿಕ ವ್ಯಕ್ತಿ, ಮತ್ತೊಂದೆಡೆ SIT ಅಧಿಕಾರಿಗಳು ಕೂಡ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಬೇಕು. ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು? ಈ ಪಾಯಿಂಟ್ ನಂಬರ್ 9, 10, 11 ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಈಗ ಅಂತ? ಖಂಡಿತವಾಗ್ಲೂ ಸಂತೋಷ್, ಪಾಯಿಂಟ್ ನಂಬರ್ 9, 10, 11 ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು. ಯಾಕಂತಂದರೆ ಅನಾಮಿಕ ಬಹಳ ಮುಖ್ಯವಾಗಿ ಈ ಪಾಯಿಂಟನ್ನು ನೋಟೆಡ್ ಮಾಡಿ, ಅಂದರೆ ಇಲ್ಲಿ ಬೇಗ ಕೆಲಸವನ್ನು ಆರಂಭ ಮಾಡಿ ಅನ್ನುವ ಪಟ್ಟನ್ನು ಹಿಡಿದಿದ್ದಾನೆ ಅನ್ನುವ ಮಾಹಿತಿ ಇರುವಂಥದ್ದು. ಇದು ಯಾಕಂತಂದರೆ ಒಂದು ಕಡೆ ನೇತ್ರಾವತಿ ಅದು ಏನು ಹರಿದು ಬರುತ್ತೆ ಆ ಜಾಗ, ಪಾಯಿಂಟ್ ನಂಬರ್ 1ನಿಂದ ಪಾಯಿಂಟ್ ನಂಬರ್ 8 ಏನಿದೆ ಅಲ್ಲಿ ಒಂದಿಷ್ಟು ನೀರು ಕೂಡ ಹರಿದು ಬರುತ್ತೆ. ಜೊತೆಗೆ ಅಲ್ಲಿ ಒಂದು ಪಾಯಿಂಟಲ್ಲಿ ಮಾತ್ರ 6ನೇ ನಂಬರ್ ಪಾಯಿಂಟ್ ಏನಿದೆ ಅಲ್ಲಿ ಒಂದಿಷ್ಟು ಅವಶೇಷಗಳು ಸಿಕ್ಕಿರುವಂಥದ್ದು. ಇವತ್ತು ಸಾಕಷ್ಟು ಕುತೂಹಲ ಇದೆ ಪಾಯಿಂಟ್ ನಂಬರ್ 9, 10, 11 ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕಂತಂದರೆ ಇದು ನೇತ್ರಾವತಿ ನದಿ ಬ್ರಿಡ್ಜ್ ಮತ್ತು ಸ್ನಾನಘಟ್ಟಕ್ಕೆ ಹೋಗುವಂತಹ ಪ್ರಮುಖವಾದಂತಹ ರಸ್ತೆ. ಆ ರಸ್ತೆಯ ಅಕ್ಕಪಕ್ಕದಲ್ಲಿ ಯಾವುದೂ ಕೂಡ ಇಲ್ಲಿ ಏನು ಆ ಜಾಗ ಇದೆಯಲ್ಲ, ಒಂದು ನಿಮಿಷ ನಾನು ಆ ಜಾಗವನ್ನು ತೋರಿಸ್ತೀನಿ. ಮೊದಲು 9ನೇ ನಂಬರ್ ಜಾಗ ಏನಿದೆ ಆ ಜಾಗವನ್ನು ಕೂಡ ಈಗಾಗಲೇ ತೋರಿಸ್ತೀವಿ. ಇದು ನೇತ್ರಾವತಿ ಬ್ರಿಡ್ಜ್ ಮತ್ತು ಸ್ನಾನಘಟ್ಟದ ನಡುವೆ ಇರ್ತಕ್ಕಂತಹ ಪಾಯಿಂಟ್ ನಂಬರ್ 9. ಈ ಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ, ಕಾಮಗಾರಿಗಳು ಕೂಡ ಆಗಿಲ್ಲ. ಜೊತೆಗೆ ಇಲ್ಲೊಂದು ಟ್ರಾನ್ಸ್ಫಾರಮ್ ಪೆಟ್ಟಿಗೆ ಕೂಡ ಇದೆ. ಇದು ಸುಮಾರು ಟ್ರಾನ್ಸ್ಫಾರಮ್ ಪೆಟ್ಟಿಗೆ ಹಾಕಿ ಹೆಚ್ಚು ಕಡಿಮೆ ಒಂದು 15-20 ವರ್ಷ ಆಗಿರಬಹುದೇನೋ, ಅದು ನಾವು ಹೇಳಲಿಕ್ಕಾಗೋದಿಲ್ಲ. ಬಟ್ ಆ ಸ್ಥಿತಿಯನ್ನು ನೋಡಿದರೆ ಹಾಗನ್ಸುತ್ತೆ. ಹಾಗಾಗಿ ಇಲ್ಲಿ ಇಲ್ಲಿ ಯಾವ ಕಾಮಗಾರಿ ಕೂಡ ಆಗಿಲ್ಲ. ಜೊತೆಗೆ ಮಣ್ಣು ಕುಸಿದಿರುವಂತಹ ಸಂಭವನೂ ಕೂಡ ಇಲ್ಲಿ ತುಂಬ ತೀರ ವಿರಳ. ಹಾಗಾಗಿ ಪಾಯಿಂಟ್ ನಂಬರ್ 9, 10 ಮತ್ತು 11ನಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೂ ಕುತೂಹಲ ಇರುವಂಥದ್ದು, ಇಲ್ಲಿ ಏನಾದರೂ ಸಿಗುತ್ತಾ? ಅನಾಮಿಕ ಹೇಳಿದಂತಹ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಏನಾದರೂ ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜರಗಳು, ಆ ಮೂಳೆಗಳು ಏನಾದರೂ ಸಿಗುತ್ತಾ ಅನ್ನೋದು ಸಾಕಷ್ಟು ಪ್ರಶ್ನೆಗಳಾಗಿ ಇರುವಂಥದ್ದು. ಇವತ್ತು SIT ಅಧಿಕಾರಿಗಳು ಅನಾಮಿಕನನ್ನು ಕರೆದುಕೊಂಡು ಬರ್ತಾರೆ. 11 ಗಂಟೆಗೆ ಪಾಯಿಂಟ್ ನಂಬರ್ 9ಇಂದ ಶುರು ಮಾಡ್ತಾರೆ. ಅಂದರೆ ಪಾಯಿಂಟ್ ನಂಬರ್ 9ಇಂದ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಜೊತೆಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು AC ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರ ಸಮ್ಮುಖದಲ್ಲಿ ಇವತ್ತು ಸಿಬ್ಬಂದಿಗಳ ನೇತೃತ್ವದಲ್ಲಿ ಕೆಲಸಗಳು ಕೂಡ ಆರಂಭವಾಗುತ್ತೆ. ಹಾಗಾಗಿ ಈ ರಸ್ತೆ ಇದೆಯಲ್ಲ, ರಸ್ತೆನ ಒಂದು ನಿಮಿಷ ಹಾಗೆ ತೋರಿಸ್ತೀನಿ. ಯಾಕಂತಂದರೆ ಅದು ಕಾಣಿಸ್ತಾ ಇರುವಂಥದ್ದು ಮುಂದೆ ಕಾಣಿಸ್ತಾ ಇರುವಂಥದ್ದು ಸ್ನಾನಘಟ್ಟದಿಂದ ಕೇವಲ ಒಂದು 200 ಮೀಟರ್ ಮಾತ್ರ ಇರುವಂಥದ್ದು ಈ ಜಾಗ. ಈ ಕಡೆಗೆ ನಮ್ಮ ಹಿಂಬದಿಗೆ ಬ್ರಿಡ್ಜ್, ನೇತ್ರಾವತಿ ಬ್ರಿಡ್ಜ್, ಅದು ಕೂಡ ಒಂದು 200ರಿಂದ 300 ಮೀಟರ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ಎಡಭಾಗದಲ್ಲಿ ನಮ್ಮ ಇದರಲ್ಲಿ ಪಾಯಿಂಟ್ ನಂಬರ್ 9, ಪಾಯಿಂಟ್ ನಂಬರ್ 10 ಮತ್ತು ಪಾಯಿಂಟ್ ನಂಬರ್
11 ಈ ಪಾಯಿಂಟ್ಗಳು ಈ ರಸ್ತೆಯ ಪಕ್ಕದಲ್ಲೇ, ರಸ್ತೆಯಿಂದ ಕೇವಲ ಒಂದು 10 ಮೀಟ್ರ್ ಪಕ್ಕದಲ್ಲಿ ಕೂಡ ಇರುವಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ನನ್ನ ಎಡಭಾಗದಲ್ಲಿ ಇದನ್ನು ತೋರಿಸ್ತೋ ಪಾಯಿಂಟ್ ನಂಬರ್ 9 ಕೂಡ ತೋರಿಸ್ತೋ, ಅದ್ರ ಪಕ್ಕದಲ್ಲಿ ಪಾಯಿಂಟ್ ನಂಬರ್ 10 ಇದೆ, ಅದ್ರ ಪಕ್ಕದಲ್ಲಿ ಪಾಯಿಂಟ್ ನಂಬರ್ 11 ಇದೆ. ಈ 3 ಪಾಯಿಂಟ್ ಇದೆಯಲ್ಲ, ಈ 3 ಪಾಯಿಂಟ್ನಲ್ಲಿ ಏನಾದರೂ ಸಿಗುತ್ತೆ ಅನ್ನುವ ಕುತೂಹಲ ಸಾಕಷ್ಟು ಈಗಾಗಲೇ ಇರುವಂಥದ್ದು. ಒಟ್ಟಾರೆ ಕೆಲಸ 11 ಗಂಟೆಗೆ ಉತ್ಖನನ ಮಾಡುವಂತಹ ಕೆಲಸ ಆರಂಭವಾಗುತ್ತೆ. ಅನಾಮಿಕ ಕೂಡ ಇಲ್ಲಿಗೆ ಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಹಿರಿಯ ಅಧಿಕಾರಿಗಳೇನಿದ್ದಾರೆ, SIT ಅಧಿಕಾರಿಗಳು, ಅವರು ಮಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಸಾಕಷ್ಟು ಇದು ದೇಶ ಮತ್ತು ರಾಜ್ಯ ಎಲ್ಲರೂ ಕೂಡ ಗಮನಿಸ್ತಾ ಇರುವಂತಹ ಸದ್ಯದ ಪ್ರಕರಣ ಇದು. ಹಾಗಾಗಿ ಎಲ್ಲೋ ಒಂದು ಕಡೆ 11 ಗಂಟೆಗೆ ಬರ್ತಾರೆ, ಜೊತೆಗೆ ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು. ಸಾಕಷ್ಟು ನಿನ್ನೆ ಸಿಕ್ಕಿದಂತಹ ನಿನ್ನೆ ಪಾಯಿಂಟ್ ನಂಬರ್ 7ನಲ್ಲಿ ಒಂದು ಖರ್ಚಿಪ್ ಕೂಡ ಸಿಗುತ್ತೆ, ಅದನ್ನು SIT ಅವರು ವಶಪಡಿಸ್ಕೊಂಡಿದ್ದಾರೆ. ಪಾಯಿಂಟ್ ನಂಬರ್ 6 ಇದೆಯಲ್ಲ, ಅದರಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿರುವಂಥದ್ದು. ಅದನ್ನು ಈಗಾಗಲೇ ವಿಧಿವಿಜ್ಞಾನ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲಿ ಯಾವೆಲ್ಲ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸಾಕಷ್ಟು ಒಂದು ರೀತಿ ತನಿಖೆಯೂ ಕೂಡ ಚುರುಕಾಗಿರುವಂಥದ್ದು. SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಸಾಕಷ್ಟು ಚುರುಕು ಮಾಡಿದ್ದಾರೆ. ಒಟ್ಟಾರೆ ಇವತ್ತು 11 ಗಂಟೆಗೆ ಉತ್ಖನನ ಕಾರ್ಯ ಪಾಯಿಂಟ್ ನಂಬರ್ 9ಇಂದ ಆರಂಭವಾಗುತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ఆయనకి దిక్కునంద ఆయన వెళ్ళిపోయిన పాయింట్ అదా దిక్కున